ಸೊ ಗಾಡ್ ಈಸ್ ಅವೇರ್ ಅಂತ ನಮಗೆ ಗೊತ್ತಾದ್ಮೇಲೆ, ಅವೇರ್ನೆಸ್ ಆದಮೇಲೆ ನೆಕ್ಸ್ಟ್ ಏನು? ಶಾರ್ಪ್ನೆಸ್ ಆಫ್ ದ ಇಂಟೆಲೆಕ್ಟ್. ಎಸ್. ಅದಾದಮೇಲೆ ಆಗ ನಮಗೆ ಬುದ್ಧಿ ಚುರುಕಾಗುತ್ತೆ. ಏನು ಚುರುಕಾಗುತ್ತೆ? ಹೌ ಡು ಯು ಸೇ ಶಾರ್ಪ್ನೆಸ್ ಇಂಟೆಲೆಕ್ಟ್ ಆಗುತ್ತೆ? ಹೇಳಿ, ಒಂದು ಎಕ್ಸಾಂಪಲ್ ಹೇಳಿ. ಇಲ್ಲನೂ ಪರವಾಗಿಲ್ಲ. In any one situation, you quickly come up with solutions instantly. Andre that ability to do the decision making instantly is because of the sharp brain. No. Brain ಮಾತ್ರ ಅಲ್ಲ, ಶಾರ್ಪ್ನೆಸ್ ಯಾಕೆ? ಶಾರ್ಪ್ನೆಸ್ should be combined with what? ನೀವು ಶಾರ್ಪ್ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಚುಚ್ಚಕ್ಕಾಗಲ್ಲ ಅಲ್ಲ. You can poke anybody with harsh words. ನೀವೇ ದೊಡ್ಡಪ್ಪ ಅಂತ ಅಂದ್ಕೊಂಡ್ರೆ ಊರಿನವರೆಲ್ಲ ಶಾರ್ಪಾಗಿ ಮಾತಾಡ್ಬೋದು ನೀವು. ಯು ಕ್ಯಾನ್ ಬಿ ವೆರಿ ಶಾರ್ಪ್ ಟು ಪೀಪಲ್ ಅರೌಂಡ್ ಯು. ಶಾರ್ಪ್ನೆಸ್ ಅಂದರೆ ಏನು? Sharpness should be laced with compassion and love. ಸರಿ, ವಾಟ್ ಈಸ್ ಶಾರ್ಪ್ನೆಸ್? To the point. ಅಂದರೆ ಅದೇ ಹೇಳಿದ್ನಲ್ಲ, ಕೂತ್ಕೊಳ, ನೋ, ಬಾರೆ ಕೂತ್ಕೊಳೆ. ದಟ್ ಇಸ್ ನಾಟ್ ಶಾರ್ಪ್ನೆಸ್. Finesse with softness. With ahimsa. You should be sharp with compassion, with ahimsa. Intellectually, you should be sharp with ahimsa, with softness. ಬರೀರಿ ಪಕ್ಕ ಸೈಡ್ಲಿ ಒಂದು ಯಾರೋ ಹಾಕಿ. ಅವೇರ್ನೆಸ್ ಆದಮೇಲೆ ಅಲ್ಲಿ ಶಾರ್ಪ್ ವಿತ್, ಅಷ್ಟು ಜೋರಾಗಿ ಬರೀ, ದೊಡ್ಡದಾಗಿ ಬರೀಬಿಡಿ, ಚಿಕ್ಕದಾಗಿ ಬರೀ, ಇಟ್ಸ್ ಓಕೆ, ಫೈನ್, ಇಟ್ಸ್ ಓಕೆ. ವಾಟ್ ಎವರ್ ಯು ರೈಟ್ ಇಟ್ ವಿಲ್ ಗೆಟ್ ರಿಟೈನ್ಡ್ ಇನ್ ಯುವರ್ ಪೈನಿಯಲ್ ಗ್ಲ್ಯಾಂಡ್. ಅದಕ್ಕೆ ಹೇಳೋದು, why do we say as a child, you should write. The more you write, the more it retains in your brain. Newspaper ಓದ್ತೀವಿ, does it get retained in the brain? No, it doesn't. Whatever you write will get retained in the brain because you are throwing light crystal in the pineal gland. You are taking all the crystals, is throwing light in the pineal gland so that reflects the whole of your life from the time you reflect that light from the pineal gland. So sharpness with what? With ahimsa feeling. With ahimsa feeling. Yeah, you should drive a point. But you should drive a point. You don't have to fight to drive a point. You can drive a point very softly. ಏನು ಜೋರು ಮಾಡೇನೆ ನಾವು ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು ಅಂತೇನಿಲ್ಲ. ಸಾಫ್ಟ್ಲಿ ವಿ ಕ್ಯಾನ್ ಡ್ರೈವ್ ಅ ಪಾಯಿಂಟ್. ಯಾಕಂದರೆ ನಮ್ಮೊಳಗಡೆ ಪರಮಾತ್ಮ ಕೊಟ್ಟಿರೋತಕ್ಕಂಥ 1 ಮಿಲಿಯನ್ ಲೈಟ್ ಮ್ಯಾಟರ್ ಇನ್ ದ ಪೈನಿಯಲ್ ಗ್ಲ್ಯಾಂಡ್ ಇದೆ. ಕಣ್ಣು ಮುಚ್ಚಿದ್ರೂ ಕೂಡ ದ ಪೀಸೋ ಎಲೆಕ್ಟ್ರಿಕ್ ಸೆಲ್ಸ್ ವಿಲ್ ಥ್ರೋ ಮೋರ್ ಲೈಟ್. ಅದಕ್ಕೆ ಮೆಡಿಟೇಷನ್ ಅನ್ನೋದು. ಕಣ್ಣು ಮುಚ್ಚಿದ್ರೂ ಕೂಡ ನಮ್ಮ ಒಳಗಡೆನೇ ಬರುತ್ತಲ್ಲ, ದಟ್ ಅವೇರ್ನೆಸ್ ವಿಲ್ ಥ್ರೋ ಲೈಟ್ ಇನ್ ದ ಪೈನಿಯಲ್ ಗ್ಲ್ಯಾಂಡ್, ಆ್ಯಂಡ್ ದಿಸ್ ಪೈನಿಯಲ್ ಗ್ಲ್ಯಾಂಡ್ gives out a lot of light in that area where God is, where Guru is, where Rishis is. They throw light into our brain through the piezoelectric cells in the pineal gland. That is where you will get lot of visions. When the pineal gland is sharp, all the crystals in the pineal gland will start throwing light inside your brain.
ಅರ್ಥ ಆಯ್ತಮ್ಮ? ಹಾಗೆ ಇರಬೇಕು. ಐ ಆಮ್ ಟೇಕಿಂಗ್ ಯು ಸ್ಟೆಪ್ ಬೈ ಸ್ಟೆಪ್ ಟುವರ್ಡ್ಸ್ ಎನ್ಲೈಟನ್ಮೆಂಟ್, ಟುವರ್ಡ್ಸ್ ಅವೇರ್ನೆಸ್. ಫಸ್ಟ್ ಇಸ್ ಅವೇರ್ನೆಸ್. ನಂಬರ್ 2, ಶಾರ್ಪ್ನೆಸ್. ವಿತ್ ವಾಟ್? ವಿತ್ ಅಹಿಂಸಾ. ಸುಮ್ಮನೆ ಬಾಯಿದೆ, ನಾಲ್ಗೆ ಇದೆ, ಒಂದು ಬಂಡಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಏನು ಎಲ್ಲ ಹೊಡ್ಕೊಂಡು ಬಂದಿದ್ದು ನೀವಲ್ಲಿ ಅಲ್ವೇ? ಏನು ಬಾಯಿದೆ ಅಂತ ಹೇಳಿ ಒಳಗೆ ಚೆಚ್ಚಾಕಿದ್ದೆ. ಏನು ಜ್ಞಾನಿನ ನೀವು? ಐ ಆಮ್ ಟ್ರೈಂಗ್ ಟು ಮೇಕ್ ಯು ಅ ಜ್ಞಾನಿ. ಸಾಫ್ಟ್ನೆಸ್ ಇರಬೇಕು, ಶಾರ್ಪಾಗಿರಬೇಕು, ಇನ್ನೊಬ್ಬರಿಗೆ ಹರ್ಟ್ ಆಗಬಾರ್ದು, ಸಾಫ್ಟಾಗಿರಬೇಕು. ಎಷ್ಟು ಜನ ನೀವು ಯಾರಿಗೆ ಹರ್ಟ್ ಮಾಡಿಲ್ಲ ಹೇಳಿ? ಯಾರಿಗೆ ಹರ್ಟ್ ಮಾಡದೇ ಇಲ್ಲ ಹೇಳಿ? ಐ ಚೇಂಜ್ ಮೈ ಸ್ಟೇಟ್ಮೆಂಟ್. ನೀವು ಎಷ್ಟು ಜನಕ್ಕೆ ಹರ್ಟ್ ಮಾಡಿಲ್ಲ? ಪಾಯಿಂಟ್ ನಂಬರ್ 2, ಶಾರ್ಪ್ನೆಸ್. ನೋ ವರಿ, ಡೋಂಟ್ ವರಿ. ಏನು ನಿಮಗೆ ಬಾಯಿ ಇರೋದಾ? ನೀವೇ ಬಾಯಿಗೆ ಬಂದಂಗೆ ತಿರುಗಿಸೋದಾ ಬಾಯಿ ಹೇಳಿ? ನಾನು ಯಾಕೆ ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಯು ಆರ್ ಆಲ್ ನೈಸ್ ಪೀಪಲ್. ಅದಕ್ಕೆ ನಡೆ ನುಡಿ, ಜನರ ಜೊತೆಗೆ ಅನ್ಯೋನ್ಯ ಭಾವ ಯಾವ ರೀತಿ ಇರಬೇಕು, ಅಟ್ ದ ಸೇಮ್ ಟೈಮ್ ಶಾರ್ಪಾಗಿರಬೇಕು. ಇಟ್ ಆಲ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಪೀಸ್ ಆಫ್ ಕ್ರಿಸ್ಟಲ್ಸ್ ಆಫ್ ಯುವರ್ ಬ್ರೈನ್. ಅದಕ್ಕೆ ಸಾಧನೆ ಹೇಳೋದು. ಸುಮ್ಮನೆ ಸಾಧನೆ ಯಾಕೆ ಹೇಳ್ತಾ ಇರೋದು ರೀ? ನೀವಲ್ಲಿದೆಯಲ್ಲಪ್ಪ ಎಲೆಕ್ಟ್ರಿಕಲ್ ಎನರ್ಜಿ, ಸೆಲ್ಸು ಎಷ್ಟು ಚುರುಕಾಗಿರುತ್ತೆ. ನಿಮಗೂ ಸರ್ ಎಂ ವಿಶ್ವೇಶ್ವರಯ್ಯನಿಗೂ ಏನು ರೀ ವ್ಯತ್ಯಾಸ? ಏನೂ ವ್ಯತ್ಯಾಸ ಇಲ್ಲ. ಆ ಮನುಷ್ಯನಿಗೆ ಪೀಸೋ ಎಲೆಕ್ಟ್ರಿಕ್ ಸೆಲ್ಸ್ ಅವನ ಪೈನಿಯಲ್ ಗ್ಲ್ಯಾಂಡಲ್ಲಿ ಫುಲ್ ಚಾಲೂ ಇದೆ. ಕೂತ್ಕೊಳ್ಳಿ. ಫುಲ್ ಚಾಲೂ ಇದೆ. ಎನ್ಲೈಟೆಂಡ್ ಬೀಯಿಂಗ್ ತೊಗೊಳ್ಳಿ, ಪ್ರತಿಯೊಬ್ಬ ಮನುಷ್ಯನಿಗೆ ಎಷ್ಟು ಕ್ರಿಸ್ಟಲ್ಸ್ ಹೆಂಗಿರುತ್ತೆ ಒಂದು ಪೈನಿಯಲ್ ಗ್ಲ್ಯಾಂಡಲ್ಲಿ? ನಿಮಗೆ ಒಂದು ಸೆಲ್, ಅದರಲ್ಲಿ 1 ಮಿಲಿಯನ್ ಸೆಲ್ಸ್, ಇಲ್ಯುಮಿನೇಟಿಂಗ್ ಸೆಲ್ಸ್ ಇರುತ್ತೆ. ಅವನಿಗೇನಾದ್ರು ಪೈನಿಯಲ್ ಗ್ಲ್ಯಾಂಡ್ ಎದುರು ಒಂದು ಟಾರ್ಚ್ ಏನಾದ್ರು ಬಿಡ್ತು ಅಂದರೆ ಫುಲ್ಲು ಗ್ಲೋ ಆಗ್ತಿರುತ್ತೆ. Soft, luminescent glow happens. It is happening. ಅದು ವಾಟ್ ಮೇಕ್ಸ್ ಇಟ್ ಗ್ಲೋ? ಅವನಲ್ಲಿರೋ ಪ್ರಾಣ ಶಕ್ತಿ ಅದು ಒಳಗಡೆ ಹೋಗಿ ಒಳಗಡೆ ಹಾಗೆ ಗ್ಲೋ ಕೊಡ್ತಾ ಇರುತ್ತೆ. ನಾವು ಸುಮಾರು ಇದನ್ನೆಲ್ಲ ನೋಡಿದ್ದೀವಿ. ನಾವು ಒಂದು ಕುಂಡ ನೋಡ್ಕೊಂಡು ಅದರ ಒಳಗಡೆ ಸಾಕಷ್ಟು ಎಲೆಕ್ಟ್ರಿಕ್ ದೀಪ ನೋಡಿದ್ದೀವಿ. ಅದು ಗ್ಲೋ ಆಗ್ತಾ ಇರುತ್ತೆ, ಲೈಟ್. ಐ ಥಿಂಕ್ ಮೋಸ್ಟ್ ಆಫ್ ಯು ಹ್ಯಾವ್ ಸೀನ್. ಓಕೆ, ಇಟ್ ವಿಲ್ ಬಿ ಗ್ಲೋಯಿಂಗ್. ಅದು ಕಲರ್ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಈಸ್ ಲೈಕ್ ದ್ಯಾಟ್. ಇಟ್ ಜಸ್ಟ್ ಇಂಡಿಕೇಟ್ಸ್ ದ ಪೈನಿಯಲ್ ಗ್ಲ್ಯಾಂಡ್. ನೆಕ್ಸ್ಟ್ ವೀಕ್ ಐ ಟ್ರೈ ಟು ಗೆಟ್ ದಟ್ ಗ್ಲೋಯಿಂಗ್ ಲ್ಯಾಂಪ್. ಅದು ಹೇಳಿದಾಗ when you show an example and you'll see how it glows. Your brain cells are like that. All the capillaries which connects to all the cells, more so the capillaries connecting to the pineal gland. Pineal glandಗೆ ಪ್ರಾಣ ಹೋಗುತ್ತೆ. ಪೈನಿಯಲ್ ಗ್ಲ್ಯಾಂಡಿಂದ ಆ ಗ್ಲೋ, ಲುಮಿನಿಸೆನ್ಸ್ ಲೈಟ್, ಸಾಫ್ಟ್ ಲೈಟ್ ಇಡೀ ದೇಹಕ್ಕೆ ಬರುತ್ತೆ. ಆ ಲೈಟ್ ಬಂದಾಗ ಅದಕ್ಕೆ ನಾವು ಈ ಸಾಧು ಸಂತರು ನೋಡಿದಾಗ ಹಿಂದ್ಗಡೆ ಒಂದು ರೀತಿ ಲೈಟಾಗಿ ಕಾಣಿಸುತ್ತೆ. ಪ್ರಭಾವಳಿ ಅಂತ ಹೇಳ್ತೀವಿ. ಯು ಸಿ ದ ಪ್ರಭಾವಳಿ. ಅವರು ಫೋಟೋ ಗಿಟೋ ತೆಗೆದಾಗ ಅದನ್ನೆಲ್ಲ ಒಂದು ಸ್ವಲ್ಪ ಹಿಂದ್ಗಡೆ ಒಂಥರ ಸಾಫ್ಟ್ ಲೈಟ್ಸ್ ಕಾಣುತ್ತೆ. ವೈ? ಬಿಕಾಸ್ ದಟ್ ಈಸ್ ದಟ್ piezoelectric cells in the pineal gland which glows. You don't understand that. It's high time you understand. ಸಾಧನೆ ಮಾಡೋದು ಯಾತಕ್ಕೆ?
It is to make that dark part of your brain to glow so that you will have so much of things. ಇದು ಶಾರ್ಪ್ನೆಸ್. ಗೊತ್ತಾಯ್ತಮ್ಮ? ದಿಸ್ ಈಸ್ ಹೌ ಇಟ್ ಇಸ್. ಮೂರನೇದು, ವಾಟ್ ಈಸ್ ಇಟ್ ಪಾಯಿಂಟ್? ಕಾಮ್ನೆಸ್. ಕಾಮ್ನೆಸ್. ಇಷ್ಟೆಲ್ಲ ಹೇಳಿದ್ರು ಕಾಮ್ ಆಗಿದ್ದೀರಲ್ಲ ನೋಡಿ ನೀವುಗಳೆಲ್ಲ. ನಾನು ಕೂಗಾಡಿದ್ರು, ಕಿರ್ಚಾಡಿದ್ರು, ಏನು ಹೇಳಿದ್ರು ಕಾಮ್ ಆಗಿರ್ತೀರ ಇಲ್ಲಿ? ವಾಟ್ ಮೇಕ್ಸ್ ಯು ಟು ಬಿ ವೆರಿ ಕಾಮ್? ನಾನು ಕೂಗಾಡಿ ಕಿರ್ಚಾಡಿದ್ರು ಕೂಡ ಯಾಕೆ ಕಾಮ್ ಆಗಿದ್ದೀರಾ? ಟೆಲ್ ಮಿ ವೈ ಯು ಶುಡ್ ಬಿ ಕಾಮ್? ಏನು ಇವರೇ ಒಬ್ಬರೇನ ಇರೋದು? ವೈ ಆಲ್ ಸಚ್ ಥಾಟ್ಸ್ ಕಂಪ್ಲೀಟ್ಲಿ ಸೋಬರ್ ಡೌನ್ ಫಾರ್ ಯು? ಎಷ್ಟು ಸಲ ಬಯಸ್ಕೊಂಡಿದ್ದೀರಾ ನನ್ನ ಕೈನಲ್ಲಿ? ಹಾಂ, why? It is that brain pineal gland which is making you to show and throw some light called as calmness. ಮಿಕ್ಕಿದ್ದವ್ರು ಮಾಡಿದ್ರೆ ಸುಮ್ಮನೆ ಇರ್ತಿದ್ರಾ? ಗುರು ಹೇಳಿದ್ರಿಂದ ಸುಮ್ಮನೆ ಇದ್ದೀರಾ, ಗುರೂಜಿ ಹೇಳೋದ್ರಿಂದ ಸುಮ್ಮನೆ. ಮಿಕ್ಕಿದ್ದವ್ರು ಏನಾರು ಹೇಳಿ ಅವ್ನು ಹತ್ಲ ಕಡೆ ಅಂತ ನೆಕ್ಸ್ಟ್ ಹೇಳ್ತೀರಾ. ಹೇಳಿ ಇನ್ನೊಬ್ರು ಹೇಳಿದ್ರೆ ಕೇಳ್ತೀರಾ ನೀವು ಇದೆಲ್ಲ? ಏಯ್ ಅಲ್ವಾ? ಯು ಸಿ, ದಟ್ ಇಸ್ ದ ಹೋಲ್ ಥಿಂಗ್. ಕಾಮ್ ವಿಲ್ ಥ್ರೋ, ಥ್ಯಾಂಕ್ ಯು, ವಿಲ್ ಥ್ರೋ ಸಮ್ ಲೈಟ್ ಇನ್ ದ ಪೈನಿಯಲ್ ಗ್ಲ್ಯಾಂಡ್. ದಟ್ ವಿಲ್ ಮೇಕ್ ಯು ವೆರಿ ಕಾಮ್. ದಿಸ್ ಕಾಮ್ನೆಸ್, ದಿಸ್ ಇಸ್ ದ ಬ್ಯೂಟಿ. ಎಷ್ಟು ಸೃಷ್ಟಿ ನೋಡಿ ದೇವರದ್ದು ಅಲ್ವಾ? ಎಷ್ಟು ಕಾಮಾಗಿರ್ತೀವಿ ನೋಡಿ. ಅದೇ ನಮ್ಮ ತಂದೆ ತಾಯಿ ಎಗರಾಡಿದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ರೆ, ಏಯ್ ನೀನು ಯಾವನು ನೀನು ಅಂತೇಳಿ ಹೊರಗಡೆ ಬೈಕೊಳ್ಳಿದ್ರು ಒಳಗಡೆ ಬೈಕೋತಾ ಇರ್ತೀವಿ. ನಮ್ಮ ಅಪ್ಪಂಗೆ ಬುದ್ಧಿನೇ ಇಲ್ಲ, ನಮ್ಮ ಅಮ್ಮಂಗೆ ಬುದ್ಧಿನೇ ಇಲ್ಲ, ಬೈತಾ ಇರ್ತಾನೆ, ಕೂಗಾಡ್ತಾ ಇರ್ತಾನೆ. ಅವನ ಟೆಂಪರಮೆಂಟಲ್ಲು, ಅವಳ ಟೆಂಪರಮೆಂಟಲ್ ಅಂತೆಲ್ಲ ಬೈಕೋತಾ ಇರ್ತೀವಿ ಅಲ್ವಾ? ಎಷ್ಟು ಸಲ ಬೈಕೊಂಡಿಲ್ಲ ಹೇಳಿ? ಎಲ್ಲರೂ ಬೈಕೊಂಡಿದ್ದೀವಿ. ಅಷ್ಟೇ ಪ್ರೀತಿ ತೋರಿಸಿದ್ದೀವಿ, ಅಷ್ಟೇ ನಾವು ಕೂಗಾಡಿದ್ದೀವಿ, ಕಿರ್ಚಾಡಿದ್ದೀವಿ. ವೈ? ನಾವು ಹೇಳ್ತೀವಿ, ನಾವು ವಯಸ್ಸಾದ್ಮೇಲೆ ನಾವು ಹೇಳ್ತೀವಿ, ನಮ್ಮ ಅಪ್ಪಂಗೆ ಬುದ್ಧಿ ಸರಿ ಇಲ್ಲ, ನಮ್ಮ ಅಪ್ಪಂಗೆ ಬುದ್ಧಿ ಇಲ್ಲ, ಒಂದು ಸ್ವಲ್ಪ ಅವನು ಕೋಪಿಷ್ಟ, ಏನೋ ಮಾಡ್ತೀವಿ. ಆದರೂ ವಿ ಆರ್ ಸ್ಟಿಕ್ಕಿಂಗ್. Why we are sticking? Calmness. All this calmness, the main thing happens from the pineal gland itself. ಇಲ್ಲ ಅಂದರೆ ಕಟಕರಾಗಿ ಹೋಗ್ತೀವಿ ನಾವು. ಏನೇ ಆದರೂ we become hostile. Without the element of calmness, we all become hostile. We become extremely hostile. ಅದಕ್ಕೆ ಇದೆಲ್ಲ, ದಿಸ್ ಇಸ್ ಗಾಡ್ ಗಿವನ್ ಗಿಫ್ಟ್ ಟು ಅಸ್. ಆ್ಯಂಡ್ ಫಾರ್ ಸಾಧಕ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಈ ಗುಣಗಳನ್ನ ನಾವು ಇಟ್ಕೊಳ್ಳೇಬೇಕು. ಅದಕ್ಕೆ ನಾವಿಲ್ಲಿ ಪ್ರಸಾದ ತೊಗೊಳ್ಳೋದು, ನಾವು ಇಲ್ಲಿಂದ ನಿಮಗೆ ಪೂಜೆ ನೀವು ಏರ್ಸಿರ್ತೀರ ಫೋಟೋಗೆ, ನಿಮ್ಮಿಂದ ಸಂಕಲ್ಪ ಮಾಡ್ಕೊಂಡಿರ್ತೀವಿ, ಇದೆಲ್ಲ ಮಾಡ್ಕೋತೀವಿ. ಅದು ಮಾಡ್ಕೊಂಡಾಗ ಏನಾಗುತ್ತೆ, ಅದು ಒಂಥರ ನಿಮಗೆ ತಕ್ಷಣ ನಿಮ್ಮಲ್ಲಿರೋ ಒಗ್ರತನ, ಉಗ್ರತನ ತಕ್ಷಣ ಕಾಮ್ ಮಾಡಿಬಿಡುತ್ತೆ ನಿಮ್ಮನ್ನು. ಆ್ಯಂಡ್ ಇಟ್ಸ್ ಅಸಿಸ್ಟೆಡ್ ಬೈ ಯುವರ್ ಓನ್ ಬ್ರೀತಿಂಗ್. By your own breathing, it calms you down. It gives you a nice soft energy. The pineal gland gives you nice soft energy. This is the beauty of the pineal gland. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.